ಎಲ್ರಿಗೂ ಹಾಯ್. ಸೊ ಇವಾಗಂತೂ ಮ್ಯಾಂಗೋ ಸೀಸನ್ ಅಲ್ವಾ, ಸೊ ಮ್ಯಾಂಗೋ ಪರ್ಚೇಸ್ ಮಾಡೋದು ಇದ್ದೇ ಇರುತ್ತೆ. ಸೊ ಖಾಲಿ ಹಾಕ್ತಾ ಇದ್ದಂಗೆ ಮನೆಯಿಂದ ಮ್ಯಾಂಗೋ ಪರ್ಚೇಸ್ ಮಾಡ್ಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ. ನನಗಂತೂ ಮ್ಯಾಂಗೋ ಲವರ್ ಅಂತ ಹೇಳ್ಬೋದು. ಸಖತ್ ಇಷ್ಟ ಮ್ಯಾಂಗೋ ತಿನ್ನೋದು, ಹಲಸಿನ ಹಣ್ಣು ಮ್ಯಾಂಗೋ ತುಂಬಾ ಇಷ್ಟ ಆಗುತ್ತೆ. ಸೊ ಅದನ್ನು ಪರ್ಚೇಸ್ ಮಾಡ್ಕೊಂಡು ಬಂದ್ವಿ. ಅದಾದಮೇಲೆ ನಾನು ಅಮೆಝಾನಲ್ಲಿ ಒಂದು ಡ್ರಾ ಲಾಕನ್ನು ಆರ್ಡ್ರ್ ಮಾಡಿದ್ದೆ. ಸೊ ಇದು ಬೇಬಿಗೆ ಅಂತಲೇ ಮಾಡಿರೋಂಥದ್ದು. ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಹಾಕೋದ್ರಿಂದ ಬೇಬಿ ಡ್ರಾನ ಓಪನ್ ಮಾಡೋಕ್ಕೆ ಸಾಧ್ಯ ಆಗೋಲ್ಲ. ಸೊ ಇದು ಹೇಗೆ ಅನಿಸೋದು ಅಂತ ನಾನು ತೋರಿಸ್ತೀನಿ, ನೀವು ನೋಡಿ ಕಂಪ್ಲೀಟಾಗಿ. ಆ್ಯಂಡ್ ನಾನು ಇದು ತುಂಬ ದಿನದಿಂದ ತೊಗೋಬೇಕು ಅಂತಿದ್ದೆ. ಮುದ್ದು ಸ್ವಲ್ಪ ದೊಡ್ಡವನಾಗಿ ಇವಾಗ ಸ್ವಲ್ಪ ಡ್ರಾ ಎಲ್ಲ ಚೆನ್ನಾಗಿ ಎಳಿತಾನೆ. ಆ್ಯಂಡ್ ಡ್ರಾ ಎಲ್ಲ ಅವನಿಗೆ ಮುಖಕ್ಕೆ ಕೊಡೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಮರದ್ದಲ್ವ, ಹಾಗಾಗಿ ನಾನು ಇದನ್ನು ಲಾಕ್ ಮಾಡೋದನ್ನು ತರಿಸಿದ್ದೆ. ಸೊ ಈ ಥರ ನಿಮಗೆ ಸ್ಟಿಕ್ ಕೊಟ್ಟಿರ್ತಾರೆ. ಸೊ ಅದಕ್ಕೆ ಗಮ್ ಕೂಡ ಇರುತ್ತೆ. ಜಸ್ಟ್ ಅದನ್ನು ರಿಮೂವ್ ಮಾಡಿ ನೀವು ಅದನ್ನು ಸ್ಟಿಕ್ ಔಟ್ ಮಾಡಬೇಕಷ್ಟೇ. ಆ ರೀತಿ ಅಂಟಿಸ್ಕೊಂಡು ನೀವು ಎರಡು ಕಡೆನೂ ಅಂಟಿಸ್ಕೊಂಡ್ರೆ ಸೊ ನಿಮಗೆ ಯೂಸ್ ಆಗಬೇಕು ಅಂದಾಗ ಜಸ್ಟ್ ಯೂಸ್ ಮಾಡ್ಕೋಬೋದು. ಬೇಬಿ ಅಂತೂ ಖಂಡಿತ ತೆಗಿಯೋಕೆ ಆಗಲ್ಲ ಅಷ್ಟು. ಸೊ ಒಂದು ಮುದ್ದು ಎದ್ದು ನಿಂತ್ಕೊಳ್ಳೋದು ಜಾಸ್ತಿ ಮಾಡಿದ್ದಾನೆ ಇವಾಗ, ಸ್ವಲ್ಪ ಎಲ್ಲ ಇಟ್ಕೊಂಡು. ಸೊ ಅವ್ನು ಗುಡಿಬಾರ್ದು ಅಂತ ಹೇಳಿ ನಾನು ನೀಟಾಗಿ ಅದನ್ನು ಸ್ಟಿಕ್ಕಾಗಿ ಅಂಟಿಸ್ತಾ ಇದ್ದೀವಿ. ಸೊ ಡ್ರಾ ಯಾವುದೇ ಕಾರಣಕ್ಕೂ ಒಂದು ಕೈ ಹಚ್ಕೊಬಿಡೋದು, ಈ ಥರ ತುಂಬ ಸಮಸ್ಯೆ ಮಾಡಿಬಿಡ್ತಾರೆ. ಸೊ ಡ್ರಾ ಲಾಕ್ ಆಗುತ್ತೆ. ಸೊ ನೀವು ಲಾಕ್ ಅದನ್ನು ಓಪನ್ ಮಾಡ್ಕೋಬೋದು ಈಗ. ಸೊ ನಮಗೆ ಬೇಕು ಅಂದಾಗ ಡ್ರಾ ಲಾಕು ಜಸ್ಟ್ ತುಂಬ ಟೈಟ್ ಇರುತ್ತೆ, ನಿಮಗೆ ನೀಟಾಗಿ ರಿಮೂವ್ ಆಗುತ್ತೆ. ಸೊ ನಾವು ಇದನ್ನು ಯೂಸ್ ಮಾಡಿ ಹೇಗೆ ನಾವು ಆ ರೀತಿನ ಬೇಕು ಅಂದಾಗ ನಮ್ಗೆ ಯೂಸ್ ಮಾಡಿಕೊಂಡು ನೆಕ್ಸ್ಟ್ ಅದನ್ನು ಲಾಕ್ ಹಾಕ್ಬಿಡೋದು. ಲಾಕ್ ಹಾಕಿದ್ಮೇಲೆ ಮಗು ಎಷ್ಟೇ ಟೈಟಾಗಿ ಹಿಡಿದ್ರು ಖಂಡಿತವಾಗ್ಲೂ ಬರಲ್ಲ. ಕ್ವಾಲಿಟಿ ಅಷ್ಟು ತುಂಬ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಅರೌಂಡ್ ಇದು 200 ರೂಪೀಸ್ ಅನಿಸುತ್ತೆ. ಲಿಂಕ್ ಬೇಕು ಅಂತ ಕೇಳಿ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಲಿಂಕ್ ಬೇಕು ಅಂದರೆ ಖಂಡಿತ ನಿಮಗೆ ಲಿಂಕ್ನ ಸೆಂಡ್ ಮಾಡ್ತೀನಿ. ಎಲ್ಲ ಪುಟ್ಟ ಪುಟಾಣಿ ಮಕ್ಕಳಿರ್ತಾರೋ ಅವ್ರು ತುಂಬ ಯೂಸ್ ಆಗುತ್ತೆ ಮನೇಲಿ ಇದು. ಆನಂತರ ಸೊ ನನಗೆ ಮಾರ್ನಿಂಗ್ ಮೇಕಪ್ ಇತ್ತು. ಸೊ ಮೇಕಪ್ಗೆಲ್ಲ ಕೂಡ ಪ್ಯಾಕಿಂಗ್ ಮಾಡಿ ಇಟ್ಕೊಂಡಿದ್ದೀನಿ. ಮೇಕಪ್ ಏನೋ ಲೋಕಲ್ ಆಗಿದೆ, ಸೊ ನಾನು ಬೈಕಲ್ಲೇ ತೊಗೊಂಡು ಹೋಗ್ತೀನಿ. ಸೊ ಮಂಡ್ಯದಲ್ಲೇ ಇದ್ದಿದ್ದು ಮೇಕಪ್ಪು, ಹಾಗಾಗಿ ಬೈಕಲ್ಲಿ ಎಲ್ಲ ನೀಟಾಗಿ ಕ್ಯಾರಿ ಮಾಡ್ಕೊಂಡು ತೊಗೊಂಡು ಹೋಗಿದ್ದೆ. ಈವನ್ ರಿಂಗ್ ಲೈಟ್ ಅಂತೂ ನಮ್ಗೆ ತುಂಬ ಇಂಪಾರ್ಟೆಂಟ್ ಅಂತ ಅನಿಸ್ತು. ಬಿಕಾಸ್ ರಿಂಗ್ ಲೈಟಲ್ಲೇ ಮೇಕಪ್ ಮಾಡೋದು, ಅವ್ರ ಸ್ಕಿನ್ನಲ್ಲಿ ಏನೇ ಪ್ರಾಬ್ಲಮ್ಸ್ ಇದ್ದರೂ ಬೇಗನೆ ನಮ್ಗೆ ಐಡೆಂಟಿಫಿಕೇಷನ್ ಆಗುತ್ತೆ. ಸೊ ರಿಂಗ್ ಲೈಟ್ ಯೂಸ್ ಮಾಡ್ಕೊಂಡು ಮಾಡಿದೆ ನಾನು. ಅದಾದಮೇಲೆ ಅವ್ರಿಗೆ ಹೇರ್ ಸ್ಟೈಲ್, ಸೊ ಫಸ್ಟ್ ಮೇಕಪ್ ಮುಗಿಸಿ ಆಮೇಲೆ ಹೇರ್ ಸ್ಟೈಲ್ಗೆ ಹೋದೆ. ಸೊ ಹೇರ್ ಸ್ಟೈಲ್ ಅಂತ ಬಂದಾಗ ಬಹುಶಃ ಅವ್ರಿಗೆ ಇಷ್ಟ ಅದು ಯಾವ ರೀತಿ ಕೇಳಿದ್ರು ಆ ರೀತಿಯೇ ಹೇರ್ ಸ್ಟೈಲ್ ಮಾಡಿಕೊಡೋದು. ಸೊ ಹೇರ್ ಸ್ಟೈಲ್ ಆದಮೇಲೆ ಸೊ ಫಿನಿಶಿಂಗ್ ಸ್ವಲ್ಪ ಲೇಟ್ ಆಗುತ್ತೆ. ಬಿಕಾಸ್ ಏಕೆಂದರೆ ಸ್ವಲ್ಪ ಹೇರ್ ಸ್ಟೈಲ್ ಮಾಡೋಕ್ಕೆ ತುಂಬ ಪ್ರಿಪ್ರೇಷನ್ ತೊಗೋತೀವಿ ನಾವು, ಹಾಗಾಗಿ ಹೇರ್ ಸ್ಟೈಲ್ ಸ್ವಲ್ಪ ಲೇಟ್ ಆಗುತ್ತೆ. ಸೊ ಅದನ್ನು ನೀಟಾಗಿ ಆಗಿ ಸೊ ಸ್ಯಾರಿ ಎಲ್ಲ ನೀಟಾಗಿ ವೇರ್ ಮಾಡಿಕೊಟ್ಟು ಸೊ ಫಿನಿಶಿಂಗ್ ಆಗುತ್ತೆ. ಸೊ ಎಂಗೇಜ್ಮೆಂಟ್ ಲುಕ್ ಇದು. ಸೊ ಎಂಗೇಜ್ಮೆಂಟ್ಗೆ ಸಿಂಪಲ್ ಮೇಕಪ್ ನನ್ನ ಕೇಳಿದರು, ಹಾಗಾಗಿ ನಾನು ಸಿಂಪಲ್ಲಾಗಿ ಮೇಕಪ್ ಮಾಡಿದ್ದೆ. ಆ್ಯಂಡ್ ಎಲ್ಲ ಆದಮೇಲೆ ಗೊತ್ತಲ್ಲ ಪ್ಯಾಕಿಂಗ್ ಮಾಡ್ಕೊಳ್ಳೋದು ಇದ್ದೇ ಇರುತ್ತೆ. ಸೊ ಎಲ್ಲ ಮುಗಿಸಿ ನೀವೆಲ್ಲ ಬುಕಿಂಗ್ ಮಾಡ್ಕೋಬೇಕು ಅಂದರೆ ಖಂಡಿತ ನನ್ನ ಇನ್ಸ್ಟಾಗ್ರಾಮ್ ID ವಿತ್ ನನ್ನ ಕಾಂಟ್ಯಾಕ್ಟ್ ಎಲ್ಲ ಕೂಡ ನಾನು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಹಾಕಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಡೇನ ಸ್ಪೆಷಲ್ ಡೇಗೆ ಬುಕಿಂಗ್ ಕೂಡ ಮಾಡ್ಕೋಬೋದು. ಆ್ಯಂಡ್ ಹೇರ್ ಸ್ಟೈಲ್ ನೋಡಿ ತುಂಬ ಚೆನ್ನಾಗಿ ಬಂತು ಇವರಿಗೆ. ಹೇರ್ ಸ್ಟೈಲ್ ನಂಗೆ ತುಂಬ ಇಷ್ಟ ಆಯಿತು ಕೂಡ. ಸೊ ಇನ್ನೊಂದು ಸ್ವಲ್ಪ ಟೈಮ್ ಇದ್ದರೆ ತುಂಬ ಚೆನ್ನಾಗಿ ಬರ್ತಿತ್ತು. ಸೊ ಅವ್ರು ಬೇಗ ಆ ಥರ ಮಾಡಿದ್ರಿಂದ ಸ್ವಲ್ಪ ಹೇರ್ ಸ್ಟೈಲ್ ಸೊ ಫಿನಿಶಿಂಗ್ ಕೊಟ್ಟಿದ್ದೀನಿ ನಾನು ಇಷ್ಟು. ಆ್ಯಂಡ್ ಮೇಕಪ್ ಕೂಡ ಅಷ್ಟೇ ಪರ್ಫೆಕ್ಟಾಗಿ ಸೂಪರಾಗಿ ಕಾಣಿಸ್ತಿದೆ ಅವರಿಗೆ. ಆ್ಯಂಡ್ ತುಂಬ ಚೆನ್ನಾಗಿ ಗ್ಲೋಯಿಂಗ್ ಕೂಡ ಕೊಡ್ತಾಯಿತ್ತು ಅವ್ರ ಸ್ಕಿನ್, ಅದಕ್ಕೆ. ಆ್ಯಂಡ್ ನಂಗೆ ತುಂಬ ಇಷ್ಟ ಆಯಿತು ಮೇಕಪ್. ನಿಮಗೆ ನನ್ನ ಬ್ಲಾಗ್ ಎಂಡ್ ಆಗುತ್ತೆ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಎಲ್ಲರಿಗೂ ಬಾಯ್, ಟೇಕ್ ಕೇರ್.